ವೈದ್ಯಕೀಯ ಕ್ಷೇತ್ರದಲ್ಲಿ ರೋಗಗಳ ಪತ್ತೆ, ರೋಗ ನಿರ್ವಹಣೆ ಹಾಗೂ ರೋಗಿಗಳ ಆರೋಗ್ಯ ಸುರಕ್ಷತೆಯಲ್ಲಿ ಲ್ಯಾಬ್ ಟೆಕ್ನಿಷಿಯನ್ಗಳ ಸಹಕಾರ ಅತ್ಯಂತ ಮಹತ್ವದ್ದಾಗಿದೆ. ರಕ್ತ ಪರೀಕ್ಷೆ ಸೇರಿದಂತೆ ವಿವಿಧ ಮಾದರಿಗಳನ್ನು ಸಂಗ್ರಹಿಸಿ ಅವುಗಳನ್ನು ನಿಖರವಾಗಿ ವಿಶ್ಲೇಷಿಸಿ ಸರಿಯಾದ ಪರೀಕ್ಷಾ ವರದಿ ನೀಡುವಲ್ಲಿ ಪ್ರಯೋಗಶಾಲಾ ತಾಂತ್ರಿಕ ಸಿಬ್ಬಂದಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಮಂಜುನಾಥ್ ತಿಳಿಸಿದರು. ಚಿಕ್ಕಮಗಳೂರು ನಗರದ ಐಎಂಎ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಸರ್ಕಾರಿ ಲ್ಯಾಬ್ ಟೆಕ್ನಿಕಲ್ ಅಧಿಕಾರಿಗಳ ಸಂಘದ 1ನೇ ಜಿಲ್ಲಾ ಮಟ್ಟದ ಸಮ್ಮೇಳನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಯಾವುದೇ ರೋಗಕ್ಕೆ ಸೂಕ್ತವಾದ ಚಿಕಿತ್ಸೆ ನೀಡಲು ನಿಖರವಾದ ರೋಗ ನಿರ್ಣಯ ಅತ್ಯಂತ ಮುಖ್ಯವಾದದ್ದು. ಇದರಲ್ಲಿ ಪ್ರಯೋಗಶಾಲಾ ಪರೀಕ್ಷೆಗಳ ಪಾತ್ರ ಮಹತ್ವದ್ದಾಗಿದೆ ಎಂದರು. ಸೊ ಈ ತರದ ಒತ್ತಡದ ಪರಿಸ್ಥಿತಿಯಲ್ಲಿ ನೀವೆಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದೀರಾ. ಆಮೇಲೆ ಇಲ್ಲಿ ನೋಡಿದಾಗ ನಮಗೆ ಮೋಸ್ಟ್ಲಿ ಕೋವಿಡ್ ಟೈಮಲ್ಲಿ ನಾವು ಹೆಚ್ಚು ಹತ್ರ ಅನಿಸುತ್ತೆ. ಉದಾಹರಣೆಗೆ ಈಗ ನನಗೆ ಇಲ್ಲಿಂದ ದೂರದಲ್ಲಿ ಇರೋ ಲಿಂಗೇಶ ಕೂಡ ನನ್ನ ಒಳ್ಳೆ ಫ್ರೆಂಡ್. ಎಲ್ಲಿ ಲಿಂಗೇಶ? ನೋಡಿ ಆಯ್ತಾ, ಆ ಥರ. ಸೊ ಎಲ್ಲರ ಜೊತೆ ಒಂದು ಒಳ್ಳೆ ಬಾಂಧವ್ಯ ಇದೆ. ನಮ್ಮ DS ಆಗಿ RCH ಕೆಲಸ ಮಾಡೋದ್ರಲ್ಲಿ ಈ ಸ್ಥಾನದಲ್ಲಿ ಬಂದಿದ್ದಕ್ಕೆ. ಸೊ ನೀವೆಲ್ಲರೂ ಹೀಗೆ ಪೀರಿಯಡಿಕಾಗಿ ಸೇರ್ತಾ ಇರಿ. ಸೊ ಆಬ್ವಿಯಸ್ಲಿ ನಿಮ್ಮ ಸಮ್ಮೇಳನಕ್ಕೆ 1.5 ಅವರ್ ಅಥವಾ 2 ಅವರ್ಸ್ನ ಫಿಕ್ಸ್ಡ್ ಆಗಿ ಇಟ್ಕೊಂಡು ಡಿಸ್ಟ್ರಿಕ್ಟ್ ಲೆವೆಲ್ ರಿವ್ಯೂ ಮೀಟಿಂಗ್ಗೆ ನನ್ನ DMO ಮೇಡಮ್ ಇವತ್ತಿಲ್ಲ, ಸ್ವಂತ ಕಾರಣದಿಂದ ರಜೆ ಇದ್ದಾರೆ, ಅವ್ರಿಗೂ ಹೇಳ್ತೀನಿ, DSO ಅವ್ರಿಗೂ ಹೇಳ್ತೀನಿ. ನಾನು DSO ಆಗಿದ್ದಾಗ ನಮ್ಮ ಯೂನಿಟ್ನಲ್ಲಿ ಪ್ರತಿ ತಿಂಗಳು ಮೀಟಿಂಗ್ ನಡೀತಾ ಇತ್ತು. ಸೊ ದೆನ್ ಕೋವಿಡ್, ಪೋಸ್ಟ್ ಕೋವಿಡ್ ಎಫೆಕ್ಟ್ ಎಲ್ಲ ಝೂಮ್ ಮೊರೆ ಹೋಗಿದ್ದೀವಿ. ಜಿಲ್ಲಾ ಆಸ್ಪತ್ರೆ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ದೇವರಾಜು ಅವರು ಮಾತನಾಡಿ, ರೋಗಿಗಳ ಆರೋಗ್ಯದ ಹಿತದೃಷ್ಟಿಯಿಂದ ಪ್ರಯೋಗಶಾಲಾ ಸಿಬ್ಬಂದಿ ಹೆಚ್ಚಿನ ಜವಾಬ್ದಾರಿ ಹಾಗೂ ನಿಖರತೆಯಿಂದ ಕಾರ್ಯನಿರ್ವಹಿಸಬೇಕು ಎಂದರು. ಇವತ್ತಿನ ದಿನದಲ್ಲಿ ನಾವು ಕ್ವಾಲಿಟಿ ಸರ್ವಿಸಸ್ ಕೊಡಬೇಕು. ಯಾಕಂದ್ರೆ ಹೊಸ ಮಿಷಿನ್ ಬರುತ್ತೆ, ಕೆಲವೊಂದ್ಸರಿ ನಮಗೆ ಆಪರೇಟ್ ಮಾಡಕ್ ಬರೋದಿಲ್ಲ, ಸರ್ವಿಸ್ ಚಾರ್ಜಸ್ ಎಷ್ಟೊಂದು ಜಾಸ್ತಿ ಇರುತ್ತೆ. ಆ ಮಿಷಿನ್ಗಳ ಜೊತೆಯಲ್ಲಿ ನೀವೆಲ್ಲ ಹೊಂದ್ಕೊಂಡು ಕೆಲಸ ಮಾಡಬೇಕು. ಹಾಗಾಗಿ ಈ ತರ ಕಾರ್ಯಕ್ರಮದ ಜೊತೆಯಲ್ಲಿ ನಮಗೆ ಹೇಗೆ ಕಂಟಿನ್ಯೂಸ್ ಮೆಡಿಕಲ್ ಎಜುಕೇಶನ್ ಇರುತ್ತಲ್ಲ, ಆ ರೀತಿ ನಿಮಗೂ ಆ ತರ ಒಂದು ಟೀಚಿಂಗ್ ಪ್ರೋಗ್ರಾಮ್ಸ್ ನ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಒದಗಿಸ್ಕೊಟ್ರೆ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಆಶಯ. ಮತ್ತೆ ಎಷ್ಟೋ ಜನ ಗುತ್ತಿಗೆ ನೌಕರರು ಇದ್ದಾರೆ, ಅವರ ಸಂಬಳಗಳು ಕೂಡ ಜಾಸ್ತಿ ಆಗ್ಲೇಬೇಕು. ಯಾಕೆಂತೇಳಿದ್ರೆ ನಮ್ಮ ಲ್ಯಾಬ್ ಟೆಕ್ನಿಷಿಯನ್ಸ್ ಈಗ ನಾವು ಓಂಕಾರ ಮೂರ್ತಿನ ನೋಡಿದ್ರೆ ಅದು ಎಷ್ಟು ವರ್ಷ ಆಯ್ತು ಅವ್ನ ಕೆಲಸ ಮಾಡಿ, ನನ್ನ ಮಗಳು ಅವ್ನ ಮಗಳು ಒಟ್ಟಿಗೆ ಬೆಳೆದ್ರು, ಅವರೆಲ್ಲ ಇನ್ನೂ ಅದೇ ಸಂಬಳದಲ್ಲಿದ್ದಾರೆ, ಬೇಜಾರಾಗುತ್ತೆ. ಸೊ ಅದ್ರ ಕಡೆ ಕೂಡ ಸಂಘ ಗಮನ ಹರಿಸಬೇಕು. IPHL ಲ್ಯಾಬ್ CIMS ಚಿಕ್ಕಮಗಳೂರು ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಶ್ರೀನಿವಾಸ್ ದೇಶಪಾಂಡೆ ಅವರು ಮಾತನಾಡಿ, ವೈದ್ಯರು ಮತ್ತು ಲ್ಯಾಬ್ ಟೆಕ್ನಿಷಿಯನ್ಗಳ ನಡುವಿನ ಉತ್ತಮ ಸಮನ್ವಯದಿಂದ ರೋಗಿಗಳಿಗೆ ಪರಿಣಾಮಕಾರಿ ಆರೋಗ್ಯ ಸೇವೆ ಒದಗಿಸಲು ಸಾಧ್ಯ ಎಂದರು. ಎಷ್ಟು ತಯಾರಿ ನಡೆದಿದೆ ಮಾನಸಿಕವಾಗಿ ಹಾಗೂ ಎಲ್ಲ ಎಷ್ಟು ಶ್ರಮ ಪಟ್ಟಿದ್ದೀರಾ. ಶಾರ್ಟ್ ನೋಟಿಸಲ್ಲಾದರೂ ಒಂದು ಚಪ್ಪಟವಾಗಿ ಇಂಥದ್ದೊಂದು ವೆನ್ಯೂ ತಗೊಂಡು ಮಾಡಿ ಒಬ್ಬರನ್ನ ಬಿಡದಲೆ ಇಲ್ಲಿ ಕೆಲಸ ಮಾಡಿ ಮುಂದಕ್ಕೆ ಬೇರೆ ಜಿಲ್ಲೆಗೆ ಹೋಗಿರತಕ್ಕಂಥವ್ರು ಹಾಗೂ ನಿವೃತ್ತಿ ಹೊಂದಿದವರು ಎಲ್ಲರನ್ನೂ ಕರೆದು ಒಂದು ಸನ್ಮಾನ ಮಾಡಿದ್ದೀರಾ. ಬಹಳ ಸಂತೋಷದ ವಿಷಯ. ಯಾಕಂದರೆ ನಾವು ದಿನ ಕೆಲಸ ಮಾಡ್ತಾನೆ ಇರ್ತೀವಿ, ಆದರೆ ಸಮಾಜದಲ್ಲಿ ಬೈಯೋದು ಬೇಗ ಆಗುತ್ತೆ, ಹೌದಾ? ತಪ್ಪಿದ್ರೆ ಬೇಗ ಕಂಡುಹಿಡಿತಾರೆ, ಅದಕ್ಕೆ ಬೇಗ ಶಿಕ್ಷೆಗೆ ಬೆಲ್ಲಿಗೆ ವಹಿಸ್ಬಿಡ್ತಾರೆ ಬಿಟ್ಟರೆ. ಆದರೆ ಒಳ್ಳೆ ಕೆಲಸ ಮಾಡಿರೋದನ್ನ ಹೇಳೋದು ಫಸ್ಟ್ ನಮ್ದನ್ನು ನಾವೇ ತಡ್ಕೋಬೇಕು. ಸೊ ಹಾಗಾಗಿ ಈ ಥರದ ಒಂದು ಸಂಘ ನೀವು ಮಾಡ್ಕೊಂಡಿರೋದು, ಅದನ್ನು ಆಕ್ಟಿವೇಟ್ ಮಾಡೋದು ಬಹಳ ಸೂಕ್ತವಾದ ಒಂದು ಡಿಸಿಷನ್ ಅಂತಲೇ ಹೇಳ್ಬೋದು. ಹೊಸದಾಗಿ ಸಂಘ ಹೊಸದಾಗಿ ಇನ್ನೂ ಹೆಚ್ಚಿನ ಚಾಲನೆ ಕೊಟ್ಟಿದ್ದಾರೆ. ಇದು ಇನ್ನೂ ಹೆಚ್ಚಿಗೆ ಚಂದ ಬೆಳೀಲಿ. ಮತ್ತು ಸರ್ ಒಂದು ಹೇಳಿದ್ರು, ಏನು ಕಂಟಿನ್ಯೂಸ್ ಮೆಡಿಕಲ್ ಎಜುಕೇಷನ್ ಹೇಗಿದೆ ಅದೇ ರೀತಿ ಕಂಟಿನ್ಯೂಸ್ ಲ್ಯಾಬೊರೇಟರಿ ಎಜುಕೇಷನ್ ಸಹ ಆಗಲಿ ಅಂತ. ಸೊ ಕೋವಿಡ್ ಅಂತ ಮಹಾಮಾರಿಯನ್ನು ನಿರ್ವಹಿಸಿದಂಥ ಒಂದು ಲ್ಯಾಬ್ ಸಂಘಕ್ಕೆ ನಾನು ಒಂದು ಅವ್ರಿಗೆ ಒಂದು ಅಭಿನಂದನೆ ಸಲ್ಲಿಸ್ತೀನಿ. ಮಲೇರಿಯಾ ಇರ್ಬೋದು, TBಲಿ ಸಾಕಷ್ಟು ಇನ್ನು ಸಾಧಿಸಿದೆ. ಹಾಗೇನೆ DHO ಹೇಳಿದಂಗೆ ವೇಕೆನ್ಸೀಸ್ ತುಂಬ ಇದೆ, ಎಸ್ಪೆಷಲಿ ಮೂಡಿಗೆರೆಯಲ್ಲಿ. ದಿನೇಶ್ ಹೇಳಿದ್ದು ಕರೆಕ್ಟ್. ಆ್ಯಕ್ಚುಲಿ ಏನು ಒಂದು 5-6 ಜನ ಇಲ್ಲೇ ಇದ್ದಾರೆ, ಇದರೆಲ್ಲ ಮೂಡಿಗೆರೆಯವರೆಲ್ಲ. ಮೂಡಿಗೆರೆಯಲ್ಲಿ ನಾನು 2 ವರ್ಷ
THO ಚಾರ್ಜ್ ಇದ್ದಾಗ ನಾನು ಯಾರನ್ನ ಯಾವ PHCಗೆ ಹಾಕ್ಲಪ್ಪ ಅನ್ನೋದೇ ಚಾಲೆಂಜಿಂಗ್ ಇರೋದು. 3-4 PHCಗೆ ಒಬ್ಬೊಬ್ರು ನೋಡ್ಕೊಳ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ರಿ. ಸೊ ಕೆಲಸವನ್ನು ಮಾಡಿ ನಾವೆಲ್ಲ ಸೇರಿ ಈಗಾಗಲೇ ಮಲೇರಿಯಾ ಮುಕ್ತ ಮಾಡ್ತಾ ಇದ್ದೀವಿ, TB ಮುಕ್ತ ಮಾಡೋಣ ಅಂತ ಹೇಳ್ತಾ ನನಗೆ ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇದೇ ಸಂದರ್ಭದಲ್ಲಿ ಸಾಧಕರಾದ ಕೀಟಶಾಸ್ತ್ರಜ್ಞರಾದ ವೇಣುಗೋಪಾಲ್, ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿಗಳಾದ ಸುರೇಶ್, ದಿನೇಶ್, ಸೂರ್ಯನಾರಾಯಣ ಹಾಗೂ ವರ್ಗಾವಣೆಗೊಂಡ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರನ್ನ ಸನ್ಮಾನಿಸಿ ಅಭಿನಂದಿಸಲಾಯಿತು. ಶ್ವೇತಲಕ್ಷ್ಮಿ ಅವರು ಇನ್ ಸರ್ವಿಸ್ ಅಲ್ಲಿ BSc ಕೂಡ ಮುಗಿಸಿದ್ದಾರೆ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ. ಒಂದು ಸ್ವಲ್ಪ ಕ್ಲಾಸ್ ಆದಂಗೆ ಆಗುತ್ತೆ. ಚೇರ್ ಒಂದು ಚೇರ್ ಯಾವಾಗ ಇವಾಗಲ್ಲ, ನೆಕ್ಸ್ಟ್ ಈಗ ಒಂದು ಸೈಡ್ ಕಡೆಗೆ ಹಾಕೋಬಿಡಿ. ಈ ಕಡೆ ಕ್ಯಾಬ್ ನೀಟಾಗಿ ಕಾಣುತ್ತೆ. ಇಲ್ಲ ಒಂದು ಸೈಡ್ ಬರಬೇಕಾ? ಸರ್ ಮುಂದೆ RCH ಅಧಿಕಾರಿ ಡಾಕ್ಟರ್ ಹರೀಶ್ ಬಾಬು, ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಸೀಮಾ, ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಭರತ್, ಅಧ್ಯಕ್ಷರಾದ ಪೂರ್ಣೇಶ್, ತಾಲೂಕು ಅಧ್ಯಕ್ಷರಾದ ಸೋಮಶೇಖರ್, ಜಯನಾಗೇಂದ್ರ, ದಿವಾಕರ್, ದಿನೇಶ್, ರುದ್ರೇಶ್, ಜಿಲ್ಲಾ ಸಲಹೆಗಾರರಾದ ಡಾಕ್ಟರ್ ಸುಭಾಷ್, ಸುಹಾಸ್, ಡಾಕ್ಟರ್ ಮಹಾಂತೇಶ್, ರೆಹಮತ್ ಖಾನ್, ತಂಬಾಕು ವಿರೋಧಿ ವಿಭಾಗದ ದಿನೇಶ್, ಹಿರಿಯ ಟೆಕ್ನಿಕಲ್ ಅಧಿಕಾರಿ ಕಶ್ಯಪ್, ವೆಂಕಟೇಶ್, ಅರುಣಮ್ಮ, ಮೀನಾ, ಕೇಂದ್ರ ಲ್ಯಾಬ್ ಯಮುನಾ, ICTC ಭೀಮಪ್ಪ, NCD ಕುಮಾರಸ್ವಾಮಿ, DMO ಹೇಮಾವತಿ, ಭವಾನಿ ಪ್ರಾರ್ಥಿಸಿ, ಕಶ್ಯಪ ಸ್ವಾಗತಿಸಿ, ಮಲ್ಲಿಕಾ ಭಟ್ ನಿರೂಪಿಸಿ, ಸೋಮಶೇಖರ್ ವಂದಿಸಿದರು.